ನಮಸ್ಕಾರ ಸರ್. ಒಂದು ಸಭೆನ ಯಶಸ್ವಿ ಮಟ್ಟದಲ್ಲಿ ನಡೆಸಿದಿರಾ? ತಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ಸರ್. ಸರ್, ಆಗಸ್ಟ್ 1, 2024 ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಅದು ಜಾತಿ ಸಮೀಕ್ಷೆ ಮಾದಿಗರದು ಜಾತಿ ಸಮೀಕ್ಷೆ ಆಗಿದೆ. ಅದನ್ನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಪ್ರವರ್ಗ 1 ಅಂತ ಹೇಳ್ಬಿಟ್ಟು ಸೂಚಿಸಲಾಗಿದೆ, ಅದು ಅಧಿಕಾರಪೂರ್ವಕವಾಗಿ. ಸೊ ಪ್ರವರ್ಗ 1ರಲ್ಲಿರುವಂತಹ ಒಳ ಮೀಸಲಾತಿ ಯುವಕರಿಗೆ ಮಾತ್ರ ಇದೆ, ಅದು ಕಾರ್ಯಗತವಾಗಿ ಬರ್ತಾ ಇಲ್ಲ. ಇದು ಕಾರ್ಯಗತವಾಗಿ ಸುಮ್ಮನೆ ಪ್ರವರ್ಗ 1 ಅಂತ ತೋರಿಸ್ಕೊಂಡು ಹೋದಾಗ ಆಗಕ್ಕಿಲ್ಲವೆಲ್ಲನೂ ಖಂಡಿತವಾಗ್ಲೂ ಈ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಅದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಬರದೇ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಓಟು ಮುಖಾಂತರ ಬುದ್ಧಿ ಕಲಿಸಿ ಅನ್ನೋದನ್ನು ಪಕ್ಕ ಹೇಳ್ತೀನಿ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ ಸರ್. ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ ಸರ್. ಕ್ರೈಸ್ತ ಸಮುದಾಯ ಆಗ್ಲಿ, ದಲಿತ ಸಮುದಾಯ ಆಗ್ಲಿ, ಮಾದಿಗ ಸಮುದಾಯ ಆಗ್ಲಿ, ಇವರು ಬರೀ ಹೋರಾಟ ಮಾಡ್ಕೊಂಡ್ ಬರ್ತಾರೆ. ಬಹಳಷ್ಟು ಸಹಾಯ ಹಸ್ತಗಳು ಚಾಚುತ್ತಾ ಇರ್ತಾರೆ, ಸಹಾಯ ಮಾಡ್ತಾ ಇರ್ತಾರೆ. ಬಟ್ ನಿಮಗ್ ತಿಳಿದಂಗೆ ನಿಮ್ಮ ನಾಲೆಡ್ಜ್ ಪ್ರಕಾರ ರಾಜ್ಯ ರಾಜಕಾರಣದಾಗ್ಲಿ ಕೇಂದ್ರ ರಾಜಕಾರಣದಲ್ಲಾಗ್ಲಿ ಬಹಳಷ್ಟು ಕಡಿಮೆ ಇದ್ದಾರೆ ಸರ್. ಹೇಳಿ ಸರ್ ಅದ್ರ ಬಗ್ಗೆ. ನೋಡಿ, ಅತಿ ಹೆಚ್ಚಿಗೆ ಜನಸಂಖ್ಯೆ ಇರೋದು ಮಾದಿಗ ಸಮಾಜ. ಅದರಲ್ಲಿ ಕ್ರೈಸ್ತರು ಇರಬಹುದು, ಅದು ಒಂದು ಆಧ್ಯಾತ್ಮಿಕ ವಿಷಯ. ಇವಾಗ ಏನಂದ್ರೆ, ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ತನ್ನ ಪುಸ್ತಕದಲ್ಲಿ ಬರೆದಿಟ್ಕೊಂಡಿದ್ದಾರೆ, ಕ್ರೈಸ್ತರು ನಿದ್ರೆ ಮಾಡ್ತಕ್ಕಂಥ ಸಿಂಹಗಳು ಅದನ್ನು ಎಬ್ಬರಿಸಬೇಡಿ, ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಕ್ರೈಸ್ತರು ನಾವು ಎಚ್ಚೆತ್ಕೊಳ್ತೀವಿ. ಖಂಡಿತವಾಗ್ಲೂ ನಾವು ಮೂಲತಃ DNA ಮಾದಿಗರೇ. ಬಟ್ ಮಾದಿಗ ಸಮಾಜ ಹಿಂದೂ ದೇಶನ ಹುಟ್ಟಿದೀವಿ, ಹಿಂದೂ ಅಂತಾನೆ ಬರೆಸ್ತೀವಿ. ನಮ್ದು ಅಧಿಕಾರವಾಗಿ ಎಷ್ಟು ಚುನಾವಣೆಗಳು ನಿಂತ್ಕೊಳ್ತೀವಿ. ನಮ್ದು ಆದಂತ ಶಕ್ತಿ ಪ್ರದರ್ಶನವನ್ನು ಅಸೆಂಬ್ಲಿ ಆಗಲಿ ಪಾರ್ಲಿಮೆಂಟ್ ಆಗಲಿ ಖಂಡಿತ ನಾವು ತೋರಿಸ್ತೀವಿ ಅಂತ ಮುಂದಿನ ನಾವು ಭರವಸೆ ನೀಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಸಾಕಿನಾರಾಯಣ, ಸಾಮಾಜಿಕ ಕಾರ್ಯಕರ್ತ. ಸರ್, ಈ ಕಡೆ ಸರ್. ಅಣ್ಣ ಇಲ್ಲಿ ನೋಡಿ ಅಣ್ಣ. ಅಣ್ಣ ಒಂದು ನಿಮಿಷ ಅಣ್ಣ, ಒಂದೇ ಒಂದು ನಿಮಿಷ ಒಂದು ನಿಮಿಷ ತೆಗ್ದಿರಿ ಅಣ್ಣ, ತೆಗ್ದಿರಿ. ಅಣ್ಣ ಒಂದು ನಿಮಿಷ ಸರ್. ಸರ್ ಒಂದೇ ಒಂದು ನಿಮಿಷ ಸರ್.